ಇವತ್ತಿನ ಪ್ರೋಗ್ರಾಮ್ ವಿ ಆನರ್ಡ್ we won 24 international medals this year total and total medals which we honored for the last 18 months ಇತ್ತು 57 ಇಂಟರ್ನ್ಯಾಷನಲ್ ಮೆಡಲ್. ಇಷ್ಟು ಮೆಡಲ್ ಯಾವುದು ಸ್ಪೋರ್ಟಿಂದ ಕರ್ನಾಟಕಕ್ಕೆ ಬಂದಿಲ್ಲ, ಇನ್ಕ್ಲೂಡಿಂಗ್ 1 ವರ್ಲ್ಡ್ ಚಾಂಪಿಯನ್ಶಿಪ್ ಮೆಡಲ್ ನಾವು ತೊಗೊಂಡು ಬಂದಿದ್ದೀವಿ ಶೂಟಿಂಗ್. ಬೇರೆ ಯಾವುದು ಸ್ಪೋರ್ಟ್ ಇದು ತೊಗೊಂಡು ಬಂದಿಲ್ಲ. 262 ನ್ಯಾಷನಲ್ ಮೆಡಲ್ಸ್ಗೆ ಆನರ್ ಮಾಡೋದು ಇವತ್ತು. ಯಾರ್ಯಾರು ಬಂದಿದ್ರು ಸರ್ ಕಾರ್ಯಕ್ರಮ? ಹೋಮ್ ಮಿನಿಸ್ಟರ್ ಚೀಫ್ ಗೆಸ್ಟ್ ಅಂತ ಬಂದಿದ್ರು, ಪರಮೇಶ್ವರ, ಡಾಕ್ಟರ್ ಪರಮೇಶ್ವರ. ಆ್ಯಂಡ್ ಆಮೇಲೆ KOA ಪ್ರೆಸಿಡೆಂಟ್ ಗೋವಿಂದರಾಜ್ ಬಂದಿದ್ರು, ಚೇತನ್ DYS ಕಮಿಷನರ್ ಬಂದಿದ್ರು. ಮತ್ತೆ ಸರ್ ಪೋಷಕರಿಗೆ ಮತ್ತೆ ಮಕ್ಕಳಿಗೆ ಈ ಒಂದು ಸ್ಪೋರ್ಟ್ಸ್ ಬಗ್ಗೆ ಒಂದು ಕನ್ಕ್ಲೂಷನ್ ಇಲ್ಲ, ಒಂದು ಮೆಸೇಜ್ ಹೇಳೋದು. ಓಕೆ, ಈ ಪರ್ಟಿಕ್ಯುಲರ್ ಸ್ಪೋರ್ಟ್ಸ್ ಶೂಟಿಂಗು ಒಲಿಂಪಿಕ್ಸ್ನಲ್ಲಿ 15 ಡಿಫ್ರೆಂಟ್ ಸ್ಪೋರ್ಟ್ಸ್ ಇದ್ದಾವೆ. ಸೊ ಹಾಗಾಗಿ ಆಲ್ ಇಂಡಿಯಾನಲ್ಲಿ 75% ಆಫ್ ಇಂಟರ್ನ್ಯಾಷನಲ್ ಮೆಡಲ್ಸ್ ಶೂಟಿಂಗ್ನಲ್ಲಿ ಬಂದಿದೆ. ಸೊ ನಮ್ಮ ಇಂಡಿಯನ್ಸ್ ನಮ್ಮ ಹತ್ರ ಏನು ಜೀನ್ಸ್ನಲ್ಲಿದೆ, ಶೂಟಿಂಗ್ಗೆ ವಿ ಆರ್ ವೆರಿ ಲಾಯಕ್ ಇದ್ದೀವಿ. ಆ್ಯಂಡ್ ಎಷ್ಟೋ ಜನ ಸ್ವಲ್ಪ ದಿವಸದಲ್ಲಿ ದೇ ಬಿಕಮಿಂಗ್ ವೆರಿ ಹೈ ಗ್ರೇಡ್ ಶೂಟರ್ಸು. ಸೊ ಇನ್ನೊಂದಂದರೆ ಇವತ್ತು ಶೂಟಿಂಗ್ ಇಸ್ ಪಾರ್ಟ್ ಆಫ್ CBSE ಆ್ಯಂಡ್ ಯೂನಿವರ್ಸಿಟಿ ಗೇಮ್ಸ್. ಮಕ್ಕಳಿಗೆ ದರ್ ಇಸ್ ರಿಸರ್ವೇಷನ್ ಇನ್ ಸೀಟ್ಸ್. ಆಮೇಲೆ ಇಂಟರ್ನ್ಯಾಷನಲ್ ಮೆಡಲ್ ಗೆದ್ದರೆ 3% ರಿಸರ್ವೇಷನ್ ಇನ್ ಗೌರ್ಮೆಂಟ್ ಜಾಬ್ಸ್ ಮಾಡಿದ್ದಾರೆ. ನಾನು ಸುಶೀಲ್, ಐಮ್ ಆನರಿ ಸೆಕ್ರೆಟರಿ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ ಆ್ಯಂಡ್ ಆನರಿ ಸೆಕ್ರೆಟರಿ ನ್ಯಾಷನಲ್ ರೈಫಲ್ ಅಸೋಸಿಯೇಷನ್. ಇಂಟರ್ನ್ಯಾಷನಲ್ ಶೂಟರ್ಸ್ಗೆ ಮೆಡಲ್ ಗೆದ್ದಿದ ಮೇಲೆ ಅವ್ರಿಗೆ ಕ್ಯಾಶ್ ಅವಾರ್ಡ್ಸು ಕೊಟ್ಟಿದ್ದೀವಿ. ಒನ್ ಪರ್ಟಿಕ್ಯುಲರ್ ಶೂಟರ್ ಜಾಸ್ತಿ ಮೆಡಲ್ ವಿನ್ ಮಾಡಿದ್ದು ಮ್ಯಾಕ್ಸಿಮಮ್ 2,70,000 ರೂಪೀಸ್ ತನಕ ಕೊಟ್ಟಿದ್ದೀವಿ. ಟೋಟಲ್ 12 lakhs ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ ಫ್ರಮ್ ನಮ್ಮ ಅಸೋಸಿಯೇಷನ್ ಫಂಡ್ಸ್ ಅಂತ. ವೆರಿ ನೈಸ್. ಕರ್ನಾಟಕ, ನಮಸ್ಕಾರ ಬೆಂಗಳೂರು. ವಿಶೇಷವಾಗಿ ಸ್ಪೋರ್ಟ್ಸ್ ಇಸ್ ಮೈ ಪ್ಯಾಷನ್, ಹಾಬಿ, ಪ್ರೊಫೆಷನ್ ಅನ್ನೋ ಒಂದು ಎಲ್ಲರಿಗೂ ಈ ಒಂದು ಸ್ಪೋರ್ಟ್ಸಿನ ಸುದ್ದಿ ತುಂಬಾ ಒಂದು ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇವತ್ತು ವಿಶೇಷವಾಗಿ ಕರ್ನಾಟಕ ಸ್ಟೇಟ್ ರೈಫಲ್ ಅಸೋಸಿಯೇಷನ್ಸ್ ಅವರ ವತಿಯಿಂದ ಸುಮಾರು 30ಕ್ಕೂ ಹೆಚ್ಚು ಜನ ಪ್ರತಿಭಾನ್ವಿತ ರೈಫಲರ್ಸ್, ಅಂದ್ರೆ ಏನು ನಾವು ಶೂಟರ್, ಸುಮಾರು ಜನ ಆಲ್ಮೋಸ್ಟ್ ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ಒಂದು ನ್ಯಾಷನಲ್, ಸ್ಟೇಟ್, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಗುರುತಿಸ್ಕೊಂಡವ್ರನ್ನ ಇವತ್ತು ಕರೆಸಿ ಹಾನರಿಂಗ್ ಮಾಡಿ ಮತ್ತೆ ಅವ್ರಿಗೆ ಫೆಲಿಸಿಟೇಷನ್ ಮಾಡಿ ಮತ್ತೆ ಅದರಲ್ಲಿ ಹಲವಾರು ಜನಗಳಿಗೆ ಒಂದು ಗೌರವಧನ ಕೊಡುವ ಮುಖಾಂತರ ಈ ಒಂದು ಅಸೋಸಿಯೇಷನ್ ತರ ಪ್ರತಿಭಾನ್ವಿತ ರೈಫಲರ್ಸ್ ನ ಗುರುತಿಸಿ ಅವ್ರನ್ನ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗ್ತಾ ಇದೆ. ವಿಶೇಷವಾಗಿ ಅಭಿಷೇಕ್, ಮೋಹನ್ ಕುಮಾರ್, ಬೇರೆ ಸುಮಾರು ಜನ ಯಂಗ್ಸ್ಟರ್ಸ್ ಎಲ್ಲರೂ ನಮ್ಮೊಟ್ಟಿಗೆ ಮಾತಾಡಿದ್ರು. ವಿಶೇಷವಾಗಿ ಆಲ್ಮೋಸ್ಟ್ ಯುವ ಸಬಲೀಕರಣ ಇಲಾಖೆ ಮತ್ತು ಯುವ ಸಬಲೀಕರಣ ಕ್ರೀಡಾ ಇಲಾಖೆ ವತಿಯಿಂದ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಹೋಮ್ ಮಿನಿಸ್ಟರ್ ಪರಮೇಶ್ವರ್ ಅವರು ಕೂಡ ಭಾಗವಹಿಸಿ ಎಲ್ಲಾ ಯಂಗ್ಸ್ಟರ್ಸ್, ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಹಾನರಿಂಗ್ ಮಾಡುವ ಮುಖಾಂತರ ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಮತ್ತೆ ಎಂಕರೇಜ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಇವತ್ತು ಒಂದು ಕಾರ್ಯಕ್ರಮ ಆಗಿದೆ. ಏನ್ ಅನ್ಸುತ್ತೆ ನಿಮ್ಗೆ ಫೈನಲ್ ಒಟ್ಟಾರೆಯಾಗಿ ಹಾನರಿಂಗ್ ಆಗಿದೆ? ತುಂಬಾ ಖುಷಿ ಆಗುತ್ತೆ. ಇದು ನಮ್ಗಿನ್ನ ಪುಷ್ ಕೊಡ್ತಾ ಇದೆ ಮುಂದಕ್ಕೆ ಹೋಗೋಣ ಅಂತ. ಒಲಿಂಪಿಕ್ ಗೋಲ್ಡ್ ಮೆಡಲ್ ಪಾರ್ಟಿಸಿಪೇಷನ್. ಹೌದು ಅದೇ ನಮ್ಮ This award really motivates us a lot to keep working hard towards our goal, our final and only goal, the Olympic gold medal, being on top of the podium. When is the Olympic? The Olympics is going to happen in 2028 in Los Angeles. Almost 2-3 years. 3 more years to go. 1,000 days left. Luckily about 1,000 days more. Okay. Sir, how is the coaches like the students? See, first is their interest and their maximum what we can do is we can just motivate them. So thanks to our coach Ramchandran sir and KSRA and Karnataka state government for honoring all our shooters. There were 32 shooters who presented today, who all gratitude towards the government and the Karnataka State Rifle Association. Olympic gold medal. So adonde nam aim and goal and all. So it's giving a lot of motivations to us to go forward. So that is very nice. ಮಗಾಗಿ ಇವತ್ತು ಇದು ಮಾಡಿದ್ದಾರೆ, ರೈಸ್ ಮಾಡಿಬಿಟ್ಟು ಅವಾರ್ಡ್ ಮಾಡಿದ್ದಾರೆ. ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಮಗೂ ಸಂತೋಷ ಆಯ್ತು, ತುಂಬ ಸಂತೋಷ ಆಗ್ತಾ ಇದೆ. ಅವನು ಮತ್ತೆ ಒಲಿಂಪಿಕ್ಸ್ ಹೋಗ್ಲಿ ಅಂತ ನಮಗೆ ಹಾರೈಸ್ತಾ ಇದ್ದೀವಿ. ವೆರಿ ನೈಸ್.
ಕೋಚಿಂಗ್ ಎಲ್ಲ ಹೇಗೆ ನಡೀತಿದೆ ಸರ್ ಕೋಚಿಂಗ್? ಸರ್ ಚೆನ್ನಾಗಿ ಕೊಡ್ತಾ ಇದ್ದಾರೆ ಕೋಚಿಂಗ್. ಆ ಕೋಚಿಂಗಿಂದನೇ ನಾವು ಮುಂದೆ ಓದ್ತಾ ಇರೋದು. ಅವತ್ತು ಯಾರು ಸನ್ಮಾನ ಮಿನಿಸ್ಟರ್ ಎಲ್ಲ ಹೋಮ್ ಮಿನಿಸ್ಟರ್ ಎಲ್ಲ ಬಂದು ಹೇಳಿ ಸರ್? ಹೋಮ್ ಮಿನಿಸ್ಟರ್ ಬಂದಿದ್ದರು, ಪರಮೇಶ್ವರ್ ಸರ್ ಬಂದಿದ್ದರು. ಅವರು ಒಳ್ಳೆ ಎಂಕರೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿ ಮಾತಾಡಿದ್ದಾರೆ ಅವರು. ಪಾಸ್ ಮಾಡು ರೆಡಿ 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 ರೆಡಿ. ಅಧ್ಯಕ್ಷರು ವಿಶೇಷವಾಗಿ ಜಿಲ್ಲೆ ತಾಲೂಕು ಹೋಬಳಿ ಮಟ್ಟದಿಂದ ಯಂಗ್ಸ್ಟರ್ಸ್ ಯೂತ್ಸ್ ಮತ್ತೆ ಸ್ಪೋರ್ಟ್ಸ್ ಪ್ಯಾಷನೇಟ್ ಇರುವಂತ ಎಲ್ಲ ಪ್ರತಿಭಾನ್ವಿತರನ್ನ ಗುರುತಿಸುವ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರ ಮುಂಚೂಣಿಯಲ್ಲಿದ್ದು ಸ್ಪೋರ್ಟ್ಸ್ ಪ್ಯಾಷನೇಟ್ ಇರುವಂತವ್ರಿಗೆ ಆಲ್ಮೋಸ್ಟ್ ಇನ್ನೇನು ಒಲಿಂಪಿಕ್ಸ್ 2028ಗೆ ಸತತವಾಗಿ ಆಲ್ಮೋಸ್ಟ್ ಒಂದು ಪರಿಶ್ರಮ ಬೇಕಾಗತ್ತೆ, ವರ್ಷಾನುಗಟ್ಲೆ ಅಭ್ಯಾಸ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಎಲ್ಲ ಯಂಗ್ಸ್ಟರ್ಸ್ ಯಂಗ್ ರೈಫಲರ್ಸು ಆಲ್ಮೋಸ್ಟ್ ಒಂದು ಗುರಿನ ತಲುಪಲಿ ಅಂತ ನಾವು ಆಶಿಸ್ತಾ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನಾವು ಧನ್ಯವಾದ ತಲುಪಿಸ್ತೀವಿ. ಗೂಡು ಬಿಟ್ರು ಗುರಿ ಬಿಡಲ್ಲ ಗುರು ಅನ್ನೋ ಒಂದು ಮಾತು ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲ ಯಂಗ್ಸ್ಟರ್ಸು ಮುಂಬರುವ ದಿನಗಳಲ್ಲಿ ಯಶಸ್ವಿ ಕಾಣ್ಲಿ, ಉನ್ನತ ಕೀರ್ತಿ ಭಾರತಕ್ಕೆ ತಂದ್ಕೊಡ್ಲಿ ಅಂತ ನಾವು ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಆಶಿಸ್ತಾ ಸಂಚಿಕೆಗೆ ಈ ಒಂದು ಮಾಹಿತಿ ನೀಡುವ ನಿಟ್ಟಿನಲ್ಲಿ ಇವತ್ತು ಬಂದಿದ್ವಿ. ಎಲ್ಲ ಆಲ್ಮೋಸ್ಟ್ ಎಲ್ಲರೂ ಅವರೆಲ್ಲರಿಗೂ ನಮ್ಮ ಶುಭಾಶಯ ತಿಳಿಸುವ ಮುಖಾಂತರ ಮುಂಬರುವ ದಿನಗಳಲ್ಲಿ ಸರ್ಕಾರದ ವತಿಯಿಂದ ಅದು ಯಾವುದೇ ಸ್ಪೋರ್ಟ್ಸ್ ಆಗಿರ್ಬೋದು, ಬ್ಯಾಡ್ಮಿಂಟನ್, ಹಾಕಿ, ಫುಟ್ಬಾಲ್, ವಾಲಿಬಾಲ್, ರೆಸ್ಲಿಂಗ್, ವೆಯ್ಟ್ ಲಿಫ್ಟಿಂಗ್ ಆಗಿರ್ಬೋದು, ಸ್ವಿಮ್ಮಿಂಗ್, ಎಲ್ಲಾ ತರ ಒಂದು ಸ್ಪೋರ್ಟ್ಸ್ ನ ಎಂಕರೇಜ್ ಮಾಡುವ ನಿಟ್ಟಿನಲ್ಲಿ, ಸ್ಪೋರ್ಟ್ಸ್ ಪರ್ಸನ್ಸ್ ನ ಎಂಕರೇಜ್ ಮಾಡುವ ನಿಟ್ಟಿನಲ್ಲಿ, ಮತ್ತೆ ಸರ್ಕಾರದಲ್ಲಿ ಮೀಸಲಾತಿ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಸ್ಪೋರ್ಟ್ಸ್ ಕೋಟಾನ ಜಾಸ್ತಿ ಮಾಡೋ ನಿಟ್ಟಿನಲ್ಲಿ ಕೆಲಸಗಳಾಗಬೇಕಾಗತ್ತೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಹೋಮ್ ಮಿನಿಸ್ಟರ್ ಏನು ಗೃಹ ಸಚಿವರಾದ ಪರಮೇಶ್ವರ್ ಅವರಾಗಿರ್ಬೋದು, ಗೋವಿಂದ ರಾಜ್ ಅವರು, ಇವರೆಲ್ಲರೂ ಬಂದು ಈ ಎಲ್ಲ ಯಂಗ್ಸ್ಟರ್ಸ್ಗೆ ಒಂದು ಪ್ರೋತ್ಸಾಹ ತುಂಬುವ ಮುಖಾಂತರ ಅವ್ರಿಗೆ ಹಾನರಿಂಗ್ ಮಾಡಿ ಅವ್ರಿಗೆ ಒಂದು ಪ್ರೋತ್ಸಾಹ ಮತ್ತೆ ಬೆನ್ನೆಲುಬಾಗಿ ನಿಲ್ಲುವ ಮುಖಾಂತರ ಮುಂಬರುವ ದಿನಗಳಲ್ಲಿ ಇನ್ನ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಇಲ್ಲ ಹೆಚ್ಚೆಚ್ಚು ಸ್ಪೋರ್ಟ್ಸ್ ಮೆಡಲ್ಸ್ ನ ಗೆಲ್ಲುವ ನಿಟ್ಟಿನಲ್ಲಿ ಕೆಲಸಗಳಾಗ್ಲಿ ಅಂತ ಕೂಡ ಅವ್ರ ಅಭಿಪ್ರಾಯ ಪಟ್ಟರು. ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಅಂದ್ರೆ ಈ ಒಂದು ಯಾವುದೇ ಒಂದು ಸಾಧನೆ ಮಾಡ್ಬೇಕಂದ್ರೆ ಫಸ್ಟ್ ಖುದ್ ಬದಲಾವೋ ಸೋಚ್ ಬದಲಾವೋ ಜಿಂದಗಿ ಬದಲಾವೋ ಅಂತ ಹೇಳ್ತಾರೆ. ನಮ್ಮ ಆಲೋಚನೆ ನಮ್ಮ ಅಭಿಪ್ರಾಯಗಳನ್ನ ಬದಲಾವಣೆ ಮಾಡ್ಕೋಬೇಕು. ನಮ್ಮಲ್ಲಿ ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಡಿಸಿಪ್ಲೀನ್ ಮತ್ತೆ ಒಂದು ಸಾಧನೆ ಕಡೆ ನಮ್ಮ ಮೈಂಡ್ ಪಾಸಿಟಿವ್ ಆಗಿ ಇಟ್ಕೊಂಡು ಒಂದು ಅಚೀವ್ಮೆಂಟ್ ಮಾಡುವ ನಿಟ್ಟಿನಲ್ಲಿ ಕೆಲಸಗಳಾಗಬೇಕು. ಹಾಗಾಗಿ 2028ರ ಒಲಿಂಪಿಕ್ಸ್ಗೆ ಇವ್ರು ಇವಾಗಿಂದಾನೆ ಪ್ರಿಪರೇಷನ್ಸ್ ಅದು ಇನ್ನ ಹೆಚ್ಚೆಚ್ಚು ವರ್ಷಗಳಲ್ಲಿ ಸಾಗ್ಲಿ, ಹೆಚ್ಚೆಚ್ಚು ಮೆಡಲ್ಸ್ ನ ತಗೊಳ್ಳಿ ಅಂತ ಈ ಒಂದು ವಿಶೇಷ ಸಂಚಿಕೆಯನ್ನ ನಿರೂಪಣೆ ಮಾಡುವ ಮುಖಾಂತರ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮಸ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನಲ್ಲಿ ಇದ್ದೀರಾ? ಇರೋ ಚಿನ್ನನ ಅಡ ಬಿಟ್ರೆ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು. ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕೇಳ್ತಾರಂತ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ನೀವು ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ. ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಮ್ಮೆಲ್ಲರ ಕಂಪನಿ. ನಿಂತ್ಕೊಳ್ಳಿ ಫೋಟೋ. ಸರಿ